ಸೂತನೆಂಬ ವಿಚಾರವು ನನ್ನ ಗುಣವಂತಿದ್ದರು ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಕುಲಹೀನನಲ್ಲ ಕೇಳನ್ನ, ಕುಲಹೀನನಲ್ಲ ಕೇಳನ್ನ ಮಾತ, ರವಿ ವಂಶದಲ್ಲವ ತರಿಸಿದವನೇ ಸುಕುಮಾರ ಬಾ, ಸುರವೀರ ಸುಕುಮಾರ ಬಾ. ಮಾತಿನಿಂದವಳು ಕುಂತಿವರ ಪಾಂಡವಾಗನನೇ. ಮಾತಿನಿಂದವಳು ಕುಂತಿವರ ಪಾಂಡವಾಗನನೇ. ಕರೆಯ ಬೆಳಗುವ ರವಿ ಕರುಣದೆ ಸುಕುಮಾರ ಬಾ, ಸುರವೀರ ಸುಕುಮಾರ ಬಾ. ತಳಮಳವೇತಕ್ಕೆ ಮನದ ಚಿಂತೆ ದೊರೆ, ತಳಮಳವೇತಕ್ಕೆ ಮನದ ಚಿಂತೆ ದೊರೆ, ಅಮಿತ ಭುವನ ತೋರ್ಕೀರ್ತಿಯ ಪಡೆ. ಗಣಧರ ನೆನೆಸುತ್ತೆ ಕರ್ಣ, ಗಣಧರ ನೆನೆಸುತ್ತೆ ಬೆಂದಿಯೊಳುನಿ, ಮಹಾಮಹಿಮನೆನುವ ಸುಕುಮಾರ ಬಾ, ಸುರವೀರ ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನದು, ಸೂರ್ಯನೇ ನಿನ್ನ ಜನಕನು, ಕುಂತಿಯೇ ನಿನ್ನ ಎತ್ತ ತಾಯಿ, ಪಾಂಡವರು ನಿನಗೆ ಸಹೋದರರಾಗಬೇಕು. ದೇವ ಸೂದನೆ ನೀನು ವಿಧಿಸಾವ, ದೇವ ಸೂದನೆ ನೀನು ವಿಧಿಸಾವ. ಕರ್ಣ,
ಆಡುತ್ತಿರುವ ಮಾತುಗಳೆಲ್ಲವೂ ಬಹಳ ಆಶ್ಚರ್ಯಕರವಾಗಿ ತೋರುತ್ತಿರುವುದಲ್ಲ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ವೀರಮಾತೆಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿ. ಇದನ್ನು ಹೇಗೆ ನಂಬಲಿ? ಈ ನಂಬತಕ್ಕ ಬಗೆಯಾದರೂ ಹೇಗೆ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗಲೇ ದೂರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಉಪದೇಶ ಹೊಂದಿ ಅವುಗಳು ಫಲಿಸುವೋ ಇಲ್ಲವೋ ಎಂದು ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದ ಕೂಡಲೇ ನೀನು ಜನಿಸಿದೆ. ಲೋಕಾಪಾವದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಸೂತರ ಕೈಗೆ ಸಿಕ್ಕಿ ಆಡಿ ಬೆಳೆದು ದೊಡ್ಡವನಾದೆ. ಈಗ ದುರ್ಯೋಧನನ ಆಸ್ಥಾನದಲ್ಲಿ ಇರುವೆ. ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಸಾಮ್ರಾಟನಾಗಿ ಮೆರೆಯುವಂತೆ ಬಾಕಣ್ಣ ನನ್ನ ಸಂಗಡ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳಲ್ಲೂ ನೀವು ಹೇಳುತ್ತಿರುವ ಪಾಂಡವರು ಸಹೋದರರಾದ ಪಕ್ಷದಲ್ಲಿ ಭೀಮಾರ್ಜುನರು ಇಬ್ಬರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಈನ ಕುಲದವನೇ ಎಂದು ಹೀಯಾಳಿಸುತ್ತಲೇ ಇರುವರಲ್ಲ. ಈ ವಿಚಾರವು ಅವರಿಗೆ ತಿಳಿಯದೆ? ತಿಳಿಯದು ಕರ್ಣ, ತಿಳಿಯದು. ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಗೂ ತಿಳಿಯದು. ಈಗ ತಾನೇ ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆ ಮನಸ್ಸನ್ನು ನೋಯಿಸಬೇಡ. ಆಕೆ ಇಷ್ಟಾನುಸಾರವಾಗಿ ನಡೆದುಕೋ. ನಾನಿನ್ನು ಬರುತ್ತೇನೆ ಕರ್ಣ. ಪರಮಾತ್ಮ, ಆಗಬಹುದು.